ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನೆಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನೆಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂತಹ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಶೀಘ್ರ ಸ್ಫಲನಕ್ಕೆ ಯಾವ ಟೆಸ್ಟ್ಗಳನ್ನು ಮಾಡ್ಕೊಳ್ಬಹುದು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸೊ ಶೀಘ್ರ ಸ್ಫಲನ ಒನ್ ಆಫ್ ದ ಕಾಮನೆಸ್ಟ್ ಪ್ರಾಬ್ಲಮ್ ನಾವು ಈ ಮೆನ್ನಲ್ಲಿ ನೋಡ್ತಾ ಇರ್ತೇವೆ. ಆ್ಯಂಡ್ ಆ್ಯಸ್ ಕಾಮನ್ ಅಂದರೆ ಒಂದು 5 ಜನರಲ್ಲಿ ಅಟ್ಲೀಸ್ಟ್ ಒಂದು 2 ರಿಂದ 3 ಜನರಿಗೆ ಈ ಪ್ರಾಬ್ಲಮ್ ಇರುತ್ತೆ. ಬಟ್ ಇದ್ರ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡ್ಕೊಳಕ್ಕಾಗೋದಿಲ್ಲ. ಸೊ ಇದರ ಆ್ಯಕ್ಚುಯಲ್ ಪ್ರೆವಲೆನ್ಸ್ ನಮಗೆ ಗೊತ್ತಾಗ್ತಾ ಇರೋದಿಲ್ಲ. ಈ ಪ್ರಾಬ್ಲಮ್ ಏನಿದೆ, ಈ ಶೀಘ್ರ ಸ್ಫಲನ, ಇದು ನೀವು ನೆನ್ಪಿಟ್ಕೊಳ್ಬೇಕು, ಇದು ಒಂದು ರೋಗ ಅಲ್ಲ. ಇದು ಕೆಲವೊಂದು ರೋಗದ ಮ್ಯಾನಿಫೆಸ್ಟೇಷನ್ ಇರಬಹುದು ಅಷ್ಟೇ. ಸೊ ಈ ಪ್ರೀಮೆಚೂರ್ ಇಜಾಕ್ಯುಲೇಷನ್ಗೆ ನಾವು ಟ್ರೀಟ್ಮೆಂಟನ್ನು ಕೊಡ್ಬೋದು, ಇದನ್ನು ಕ್ಯೂರ್ ಸಹ ಮಾಡಬಹುದು. ಬಟ್ ಕರೆಕ್ಟಾಗಿ ನಾವು ಯಾವ ಕಾರಣದಿಂದ ಈ ಶೀಘ್ರ ಸ್ಫಲನ ಆಗ್ತಾ ಇದೆ ಅಂತ ಪತ್ತೆ ಹಚ್ಚೋದು ಆ್ಯಂಡ್ ಅದನ್ನು ಡಯಾಗ್ನೋಸ್ ಮಾಡೋದೇ ಈ ಪ್ರಾಬ್ಲಮಿನ ಮೇನ್ ಇಶ್ಯೂ ಆಗುತ್ತೆ. ಯಾಕಂದರೆ ಶೀಘ್ರ ಸ್ಫಲನ ಇದೆ ಅಂತ ಪೇಷಂಟಿಗೆ ಗೊತ್ತಾಗತ್ತೆ. ಶೀಘ್ರ ಸ್ಫಲನ ಯಾಕೆ ಆಗ್ತಾ ಇದೆ ತನ್ನಲ್ಲಿ, ಇದಕ್ಕೆ ಏನು ಕಾಸು, ಇದನ್ನು ಪತ್ತೆ ಹಚ್ಚೋದೇ ಒಂದು ದೊಡ್ಡ ಟಾಸ್ಕ್ ಆಗೋಗುತ್ತೆ. ಯಾಕಂದರೆ ಈ ಲೈಂಗಿಕ ಕ್ರಿಯೆಗಳೆಲ್ಲ ಏನಿರ್ತವೆ ಇದು ಅಷ್ಟು ಈಸಿಲಿ ಆಗುವಂಥ ಕ್ರಿಯೆಗಳಲ್ಲ. ನಮ್ಮ ಬ್ರೈನ್ ಬೇಕು, ನಮ್ಮ ಈ ರಿಪ್ರೊಡಕ್ಟಿವ್ ಆರ್ಗನ್ಸ್, ಶಿಶ್ನ ಇರ್ಬೋದು, ಇವೆಲ್ಲ ಒಂದು ಲೆವೆಲಲ್ಲಿ, ಒಂದು ಆಪ್ಟಿಮಮ್ ಕಂಡೀಷನಲ್ಲಿ ಕೆಲಸ ಮಾಡಿದರೆ ಮಾತ್ರ ಈ ಆ್ಯಕ್ಟ್ ಅಥವಾ ಈ ಕ್ರಿಯೆ ನಡೀತಾ ಇರುತ್ತೆ. ಸೊ ಬಹಳಷ್ಟು ಮನಸ್ಸಿನಲ್ಲಿ ಗೊಂದಲ, ಆ್ಯಂಗ್ಸೈಟಿ, ಡಿಪ್ರೆಷನ್ನು, ನಾನು ಮಾಡೋಕ್ಕಾಗತ್ತೋ ಇಲ್ವೋ, ಈ ಥರದ ಕೆಲವೊಂದು ಚೇಂಜಸ್ಸು ಸಾಕು ನಿಮಗೆ ಈ ಥರ ಪ್ರಾಬ್ಲಮ್ ಬರೋಕ್ಕೆ. ಈ ಥರದ್ದೆಲ್ಲ ಪ್ರಾಬ್ಲಮ್ ಇದ್ದಾಗ ಯಾವಾಗ ನಾವು ಈ ಸೈಕಾಲಜಿಕಲ್ ಕಾಸಸ್ ಅಂತ ಹೇಳ್ತಾ ಇರ್ತೇವೆ ಈ ಪ್ರೀಮೆಚೂರ್ ಇಜಾಕ್ಯುಲೇಷನ್ನಿಗೆ, ಇದನ್ನೆಲ್ಲ ಟ್ರೀಟ್ ಮಾಡೋದು, ಇದನ್ನೆಲ್ಲ ಪತ್ತೆ ಹಚ್ಚೋದು, ಇದೇ ಒಂದು ದೊಡ್ಡ ಟಾಸ್ಕ್ ಆಗಿ ಹೋಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಈ ಪ್ರೀಮೆಚೂರ್ ಇಜಾಕ್ಯುಲೇಷನ್ ಏನಿದೆ ಅಥವಾ ಶೀಘ್ರ ಸ್ಫಲನ ಏನಿದೆ, ಇದು ಒಂದು ರೋಗ ಇರೋದಿಲ್ಲ. ಆ್ಯಂಡ್ ಇದರ ಡಯಾಗ್ನೋಸಿಸ್ ಮಾಡೋದೇ, ಇದನ್ನು ಕಾಸ್ ಪತ್ತೆ ಹಚ್ಚೋದೇ ಬಹಳ ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ ಆ್ಯಂಡ್ ಬಹಳ ಪೇಷನ್ಸ್ ಬೇಕಾಗತ್ತೆ, ಡಾಕ್ಟರ್ಸಿಗೂ ಹೌದು ಆ್ಯಂಡ್ ಪೇಷಂಟ್ಸಿಗೂ ಹೌದು. ಶೀಘ್ರ ಸ್ಫಲನ ಅಂದರೆ ಏನು? ಶೀಘ್ರ ಸ್ಫಲನ ಅಂದರೆ ಯಾವಾಗ ವ್ಯಕ್ತಿ ಈ ಸಂಬಂಧ ಮಾಡಲಿಕ್ಕೆ ಹೋಗ್ತಾನೆ, ವಿತಿನ್ 1 ಮಿನಿಟ್ ಒಳಗಡೆ ಅವನಿಗೆ ಇಜಾಕ್ಯುಲೇಟ್ ಆಗಿಬಿಡುತ್ತೆ. ವಿತಿನ್ 1 ಮಿನಿಟಲ್ಲಿ ಅವನ ಸ್ಪರ್ಮ್ಸ್ ಔಟ್ ಆಗಿಬಿಡ್ತವೆ. ಆ್ಯಂಡ್ ಇದರಿಂದ ಅವನಿಗೆ ಮತ್ತು ಅವನ ಪಾರ್ಟ್ನರಿಗೆ ಈ ಸೆಕ್ಷುವಲ್ ಫ್ರಸ್ಟ್ರೇಷನ್ ಆಗ್ತಾ ಇರುತ್ತೆ. ಬಹಳ ಅವರಲ್ಲಿ ಮಾನಸಿಕ ಒತ್ತಡ ಬರ್ತಾ ಇರುತ್ತೆ ಆ್ಯಂಡ್ ಇದರಿಂದ ಅವರ ಸೆಕ್ಷುವಲ್ ಲೈಫ್ ಸಹ ಎಫೆಕ್ಟ್ ಆಗ್ತಾ ಇರುತ್ತೆ. ಸೊ ನೀವು ಯಾವಾಗಲೂ ಒಂದ್ಸಲ ನಿಮ್ಮ ಪಾರ್ಟ್ನರನ್ನು ಭೇಟಿಯಾಗ್ಲಿಕ್ಕೆ ಹೋದ್ರಿ, ಒಂದು 5 ತಿಂಗಳಾದಮೇಲೆ 6 ತಿಂಗಳಾದಮೇಲೆ ನಿಮಗೆ ಆವಾಗ ಈ ರೀತಿ ವೀರ್ಯ ಔಟ್ ಆಗಿ ಹೋಯಿತು, ಇದು ನಾರ್ಮಲ್, ಇದು ಎಲ್ಲರಲ್ಲೂ ಆಗ್ತಾ ಇರುತ್ತೆ. ಎಕ್ಸೈಟ್ಮೆಂಟಿಂದ, ಹಾರ್ಮೋನಲ್ ಚೇಂಜಸ್ಸಿಂದ ಇದು ಕಾಮನ್ ಇರುತ್ತೆ. ಬಟ್ ಎವ್ರಿ ಟೈಮ್ ನೀವು ಈ ಥರ ಪೆನಿಟ್ರೇಟಿವ್ ಸೆಕ್ಸನ್ನು ಮಾಡ್ತಾ ಇದ್ದೀರಾ, ಲೈಂಗಿಕ ಕ್ರಿಯೆಯನ್ನು ಮಾಡ್ತಾ ಇದ್ದೀರಾ ಆ್ಯಂಡ್ ಪ್ರತಿ ಸಲ ನಿಮಗೆ ಈ ಪ್ರಾಬ್ಲಮ್ ನೀವು ಫೇಸ್ ಮಾಡ್ತಾ ಇದ್ದೀರಾ ಅಂದಾಗ ಇದನ್ನು ನಾವು ಶೀಘ್ರ ಸ್ಫಲನ ಅಂತ ಹೇಳ್ತಾ ಇರ್ತೇವೆ. ಯಾವಾಗಲೂ ಒಂದ್ಸಲ ಆಯಿತು, 2ನೇ ಸಲ ಹೀಗಾಗೋಯ್ತು, ಇದನ್ನೆಲ್ಲ ನಾವು ಶೀಘ್ರ ಸ್ಫಲನದ ಡಯಾಗ್ನೋಸಿಸ್ ಅಥವಾ ಕ್ಯಾಟಗರಿಯಲ್ಲಿ ಹಾಕ್ತಾ ಇರೋದಿಲ್ಲ. ಸೊ ಡೆಫಿನೇಷನ್ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ಬಹಳಷ್ಟು ಜನರು ಅವರು ಅರ್ಲಿ 20ಸಲ್ಲಿ ಇರ್ತಾರೆ ಆ್ಯಂಡ್ ಅವ್ರು ಇದನ್ನು ಹೇಳ್ತಾ ಇರ್ತಾರೆ, ನನಗೆ ಶೀಘ್ರ ಸ್ಫಲನವಾಗಿದೆ, ಶೀಘ್ರ ಸ್ಫಲನ ಆಗ್ತಾ ಇದೆ ಅಂತ. ಬಟ್ ಆ್ಯಕ್ಚುಯಲ್ ಡೆಫಿನೇಷನ್ ಶೀಘ್ರ ಸ್ಫಲನದ್ದು ವಿತಿನ್ 1 ಮಿನಿಟ್ ಆ ವ್ಯಕ್ತಿಗೆ ಈ ರೀತಿ ಸ್ಪರ್ಮ್ಸ್ ಔಟ್ ಆಗ್ತಾ ಇದ್ದಾವೆ ಆ್ಯಂಡ್ ಪ್ರತಿ ಸಲ ಅವನಿಗೆ ಈ ಥರ ಸಂಬಂಧ ಮಾಡಬೇಕಾದ್ರೆ ಹೀಗಾಯಿತು ಅಂದಾಗ ಮಾತ್ರ ನಾವು ಅದನ್ನು ಶೀಘ್ರ ಸ್ಫಲನ ಅಂತ ಹೇಳ್ತಾ ಇರ್ತೇವೆ. ಸೊ ಶೀಘ್ರ ಸ್ಫಲನಕ್ಕೆ ನಮಗೆ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ನಮಗೆ ಗೊತ್ತಾಗಬೇಕು ಶೀಘ್ರ ಸ್ಫಲನ ಯಾಕೆ ಆಗ್ತಾ ಇದೆ. ಯಾಕಂದರೆ ಏನು ಅದನ್ನು ಕಾಸ್ ಮಾಡ್ತಾ ಇದೆ ಅಂತ ಗೊತ್ತಾದಾಗಲೇ ನಾವು ಅದಕ್ಕೆ ಟ್ರೀಟ್ಮೆಂಟನ್ನು ಕೊಡ್ಬೋದು.
ಸೊ ಈ ಕಾಸಸ್ ಏನಿದ್ದಾವೆ ಈ PMEಗೆ ಅದನ್ನು ನಾವು 2 ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡ್ತೀವಿ. ಒಂದು ಫಿಸಿಕಲ್ ಕಾಸಸ್ ಅಂದರೆ ಆ ಒಂದು ಪ್ರಾಬ್ಲಮ್ ಇರೋದ್ರಿಂದಲೇ ನಿಮಗೆ ಈ ರೀತಿ ಆಗ್ತಾ ಇದೆ ಅಂತ ನಮಗೆ ಗೊತ್ತು ಮಾಡುವಂಥ ಒಂದು ರೋಗ. ಫಾರ್ ಎಕ್ಸಾಂಪಲ್, ನಿಮಗೆ ಥೈರಾಯ್ಡ್ ಇಶ್ಯೂಸ್ ಇದೆ, ನಿಮಗೆ ಥೈರಾಯ್ಡ್ ಕಡಿಮೆ ಇದೆ, ಹೆಚ್ಚಿಗೆ ಇದೆ, ಇದರಿಂದ ನಿಮಗೆ ಪ್ರೀಮೆಚೂರ್ ಇಜಾಕ್ಯುಲೇಷನ್ ಬರ್ತಾ ಇದೆ. ಸೊ ಈ ರೀತಿ ಥೈರಾಯ್ಡ್ ಪ್ರಾಬ್ಲಮ್ಸ್ ಇಂದ ಆಗ್ಬೋದು. ಇದು ಒಂದು ಫಿಸಿಕಲ್ ಕಾಸ್. ಟೆಸ್ಟೋಸ್ಟಿರಾನ್, ನಿಮ್ಮ ಬಾಡಿಯಲ್ಲಿ ಟೆಸ್ಟೋಸ್ಟಿರಾನ್ ಕಡಿಮೆ ಆಗಿದೆ. ಈಗ ಯಾಕೆ ಟೆಸ್ಟೋಸ್ಟಿರಾನ್ ಕಡಿಮೆ ಆಗಿದೆ? ಟೆಸ್ಟೋಸ್ಟಿರಾನ್ ಪ್ರೊಡ್ಯೂಸ್ ಮಾಡುವಂಥ ಹಾರ್ಮೋನ್ FSH LHA ನಿಮ್ಮ ಬ್ರೇನಲ್ಲಿ ಇರುವಂಥ ಪಿಚ್ಯೂಟರಿನೇ ಸರಿಯಾಗಿ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ಯಾಕೆ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ? ಬ್ರೇನಲ್ಲಿ ಇರುವಂಥ ಪಿಚ್ಯೂಟರಿಯಲ್ಲಿ ಏನಾದರೂ ಪ್ರಾಬ್ಲಮ್ ಇರ್ಬೋದು, ಅಥವಾ ಪಿಚ್ಯೂಟರಿ ಗ್ಲ್ಯಾಂಡ್ ಸರಿ ಇದೆ, ಗ್ರಂಥಿ ಸರಿ ಇದೆ, ಬಟ್ ನಿಮ್ಮ ವೃಷಣದಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆ. ವೃಷಣನೇ ಈ ಫ್ಯಾಕ್ಟ್ರಿ ಎಲ್ಲಿ ಟೆಸ್ಟೋಸ್ಟಿರಾನ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ವೃಷಣದ ಏನಾದರೂ ಪ್ರಾಬ್ಲಮ್ ಬಂತು, ವೃಷಣದ ಇನ್ಫೆಕ್ಷನ್ ಆಯಿತು, ವೃಷಣಕ್ಕೆ ನೋವು ಆಗಿಬಿಟ್ಟಿತ್ತು, ವೃಷಣ ಊದ್ಕೊಂಡು ಬಿಟ್ಟಿತ್ತು, ವೃಷಣದಲ್ಲಿ ವೆರಿಕೋಸೀಲ್ ಇತ್ತು, ಇವೆಲ್ಲ ಕಾರಣದಿಂದ ಟೆಸ್ಟೋಸ್ಟಿರಾನ್ ಕಡಿಮೆ ಆಗ್ಬೋದು ಆ್ಯಂಡ್ ಆ ವ್ಯಕ್ತಿಗೆ ಶೀಘ್ರಸ್ಖಲನ ಆಗ್ತಾ ಇರ್ಬೋದು. ಸೊ ಟೆಸ್ಟೋಸ್ಟಿರಾನ್ ಕಡಿಮೆ ಆಗೋದ್ರಿಂದ ಆಗ್ತಾ ಇರ್ಬೋದು. FSH LH ನಾನು ಹೇಳಿದೆ, ಈ FSH LH ಅನ್ನುವಂಥ ಹಾರ್ಮೋನು ನಿಮ್ಮ ಪಿಚ್ಯೂಟರಿ ಗ್ರಂಥಿ ನಿಮ್ಮ ಬ್ರೇನಲ್ಲಿರುತ್ತೆ, ಅದರಿಂದ ಅವು ರಿಲೀಸ್ ಆಗ್ತಾ ಇರ್ತವೆ ಆ್ಯಂಡ್ ನಿಮ್ಮ ವೃಷಣ ಇದರ ಸಹಾಯದಿಂದ ಟೆಸ್ಟೋಸ್ಟಿರಾನನ್ನು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಸೊ ಇದಕ್ಕೆ ಏನಾದರೂ ಪ್ರಾಬ್ಲಮ್ ಆಯ್ತು ಅಂದ್ರೂ ನಿಮಗೆ ಈ ಶೀಘ್ರಸ್ಖಲನ ಆಗ್ತಾ ಇರ್ಬೋದು. ಡಯಾಬಿಟಿಸಲ್ಲಿ ಏನಾಗಿ ಹೋಗುತ್ತೆ, ಒಂದು ನಿಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ, ಶುಗರ್ ಲೆವೆಲ್ ಹೆಚ್ಚಾಗಿ ಹೋಗಿರುತ್ತೆ ಆ್ಯಂಡ್ ನಿಮ್ಮ ರಕ್ತನಾಳಗಳೆಲ್ಲ ಸಂಕುಚಿತ ಆಗ್ತಿರ್ತವೆ, ನರಗಳು ಸರಿಯಾಗಿ ಕೆಲಸ ಮಾಡ್ತಿರೋದಿಲ್ಲ, ಇದರಿಂದ ನಿಮಗೆ ಶೀಘ್ರಸ್ಖಲನ ಆಗ್ತಾ ಇರ್ಬೋದು. ಹೈ BP, ಇದರಿಂದ ನಿಮಗೆ ಶೀಘ್ರಸ್ಖಲನ ಆಗ್ತಾ ಇರ್ಬೋದು. ನಿಮ್ಮ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಅಥವಾ ಸ್ನಾಯುಗಳು ಏನಿರ್ತವೆ, ಯಾವುದು ನಿಮ್ಮ ಶಿಶ್ನಗಳನ್ನು ಕೆಲಸ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಿರ್ತವೆ, ಅವು ತುಂಬ ವೀಕ್ ಆಗಿಬಿಟ್ಟಿದೆ, ನಿಮಗೆ ತುಂಬ ಬೊಜ್ಜಿದೆ, ಜಾಸ್ತಿ ವೇಟ್ ಇದ್ದೀರಾ, ಸೊ ಅಲ್ಲಿ ಸಪೋಸ್ ನಿಮಗೆಲ್ಲ ಅಲ್ಲೆಲ್ಲ ಸ್ನಾಯುಗಳು ತುಂಬ ವೀಕ್ ಆಗಿಬಿಟ್ಟಿದೆ, ಪೆಲ್ವಿಕ್ ಫ್ಲೋರ್ ಮಸಲ್ಸ್ ವೀಕ್ನೆಸ್ ಆಗಿದೆ, ಆವಾಗ ನಿಮಗೆ ಶೀಘ್ರಸ್ಖಲನ ಆಗಬಹುದು. ನಿಮಗೆ ಪ್ರೋಸ್ಟೇಟಿನ ಇನ್ಫೆಕ್ಷನ್ ಇದೆ, ಪ್ರೋಸ್ಟಟೈಟಿಸ್, ಅದು ನಿಮಗೆ ಬಹಳ ಈ ಪ್ರೀಕಮ್ಮನ್ನು ತರ್ಬೋದು ಆ್ಯಂಡ್ ಅದರಿಂದ ನಿಮಗೆ ಶೀಘ್ರಸ್ಖಲನ ಆಗ್ಬೋದು. ಬೇರೆ ಯಾವುದೋ ಕೈಂಡ್ ಆಫ್ ಇನ್ಫೆಕ್ಷನ್ ಇದೆ, ಆ ಇನ್ಫೆಕ್ಷನಿಂದ ನಿಮಗೆ ಶೀಘ್ರಸ್ಖಲನ ಆಗ್ತಾ ಇರ್ಬೋದು. ಸೊ ಇವೆಲ್ಲ ಕೆಲವೊಂದು ಫಿಸಿಕಲ್ ಕಾಸಸ್, ಯಾವುದನ್ನು ನಾವು ಪತ್ತೆ ಹಚ್ಚಿದರೆ ನಾವು ಅದಕ್ಕೆ ತಕ್ಕ ಹಾಗೆ ಟ್ರೀಟ್ಮೆಂಟನ್ನು ಕೊಡ್ಬೋದು. ಸೊ ಏನು ಟೆಸ್ಟ್ಗಳಿರ್ತವೆ PMEಗೆ, ಅದು ಈ ಫಿಸಿಕಲ್ ಕಾಸಸ್ಸನ್ನು ಪತ್ತೆ ಹಚ್ಚಲಿಕ್ಕೇ ಇರ್ತವೆ. ಈಗ ಇನ್ನೊಂದು ಕಾಸ್ ಈ ಶೀಘ್ರಸ್ಖಲನಕ್ಕೆ ಅಂದರೆ ಸೈಕಾಲಜಿಕಲ್ ಅಂತ ಹೇಳಿದ್ರೆ, ಮಾನಸಿಕವಾಗಿ ನೀವು ತುಂಬ ಡಿಪ್ರೆಷನಲ್ಲಿದ್ದೀರಾ, ಆ್ಯಂಗ್ಸೈಟಿ, ನನಗೆ ಮಾಡೋಕ್ಕಾಗುತ್ತೋ ಇಲ್ವೋ, ಇವಳು ನನ್ನ ಬಿಟ್ಟು ಹೋಗಿಬಿಡ್ತಾಳೋ ಏನೋ, ಇವಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆಯೋ ಇಲ್ವೋ, ಈ ಥರದ ಹೆದರಿಕೆ, ಪರ್ಫಾರ್ಮೆನ್ಸ್ ಆ್ಯಂಗ್ಸೈಟಿ, ಡಿಪ್ರೆಷನ್ನು, ನೀವು ಎಕ್ಸೆಸಿವ್ ಹಸ್ತಮೈಥುನ ಮಾಡ್ಕೊಂಡು ಬಿಟ್ಟಿದ್ರಿ ಆ್ಯಂಡ್ ಈಗ ನಿಮಗೆ ಪ್ರೀಮೆಚೂರ್ ಇಜಾಕ್ಯುಲೇಷನ್ ಆಗ್ತಾ ಇದೆ, ಇರೆಕ್ಟೈಲ್ ಡಿಸ್ಫಂಕ್ಷನ್, ನಿಮಗೆ ನಿಮಿರು ದೌರ್ಬಲ್ಯ ಇದೆ, ನಿಮಿರು ದೌರ್ಬಲ್ಯದಿಂದ ಈಗ ಶೀಘ್ರಸ್ಖಲನ ಸಹ ಆಗ್ತಾ ಇದೆ. ಸೊ ಇವು ಸೈಕಾಲಜಿಕಲ್ ಕಾಸಸ್. ನಿಮ್ಮ ಬಾಡಿ ಇಮೇಜ್ ಬಗ್ಗೆ ನೀವು ಕಾನ್ಫಿಡೆಂಟ್ ಇಲ್ಲ, ತುಂಬ ಅಂಡರ್ ಕಾನ್ಫಿಡೆಂಟ್ ಇದ್ದೀರಾ, ನಿಮ್ಮ ಮೊದಲು ಯಾವಾಗಾದರೂ ಸೆಕ್ಷುವಲ್ ಅಸಾಲ್ಟ್ ಆಗಿತ್ತು, ಇವೆಲ್ಲ ಸಹ ಶೀಘ್ರಸ್ಖಲನಕ್ಕೆ ಕಾರಣಗಳು ಇರ್ಬೋದು. ಆ್ಯಂಡ್ ಕಾರಣಗಳು ಬಹಳ ಇಂಪಾರ್ಟೆಂಟ್ ಇರುತ್ತೆ, ಯಾಕಂದರೆ ಡಾಕ್ಟ್ರು ಇದನ್ನೇ ಪತ್ತೆ ಹಚ್ಚಲಿಕ್ಕೆ ಟ್ರೈ ಮಾಡ್ತಾರೆ. ಯಾವುದಾದ್ರೂ ನಮ್ಮ ಕಾರಣ ಸಿಗತ್ತಾ, ಯಾವುದರಿಂದ ನಾವು ಪತ್ತೆ ಹಚ್ಕೊಂಡು ಅದನ್ನು ನಾವು ಟ್ರೀಟ್ ಮಾಡ್ಬೋದು. ಯಾಕಂದರೆ ಅದನ್ನು ಟ್ರೀಟ್ ಮಾಡಿದರೆ ಮಾತ್ರ ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ ನಿಮ್ಮ ಶೀಘ್ರಸ್ಖಲನಕ್ಕೆ. ಇವೇನು ಔಷಧಿಗಳಿರ್ತವೆ, ನೀವು ಡುಪಾಕ್ಸಿಟಿನ್ ಎಕ್ಸೆಟ್ರಾ, ಇವು ಏನು ಮಾಡ್ತವೆ, ಟೆಂಪ್ರರಿ ಫಿಕ್ಸ್. ಇವು ಕೊಟ್ಟಾಗ ಇವು ಸ್ವಲ್ಪ ಕೆಲಸ ಮಾಡ್ತಾರೆ, ತೆಗೆದುಕೊಳ್ಳದೆ ಇದ್ದಾಗ ಅದೇನು ಕೆಲಸ ಮಾಡೋದಿಲ್ಲ. ಯಾಕಂದರೆ ನಾವು ಇದಕ್ಕೆ ಕಾಸ್ ಏನಿದೆ ಅದನ್ನೇ ಟ್ರೀಟ್ ಮಾಡ್ತಾ ಇರೋದಿಲ್ಲ. ಸೊ ಇನ್ವೆಸ್ಟಿಗೇಷನ್ಸ್ ಯಾವಾಗ ನಾವು ಹೇಳ್ತೇವೆ ಪೇಷಂಟ್ಗೆ ಯೂರಾಲಜಿಸ್ಟ್ ಹತ್ರ ಹೋಗಿ, ಎಂಡ್ರಾಲಜಿಸ್ಟ್ ಹತ್ರ ಹೋಗಿ ಕೆಲವೊಂದು ಬೇಸಿಕ್ ಟೆಸ್ಟ್ಗಳನ್ನು ಮಾಡ್ಕೊಳ್ಳಿ ಅಂದಾಗ ಡಾಕ್ಟರ್ ಈ ರೀತಿ ಯೋಚನೆ ಮಾಡ್ತಾ ಇರ್ತಾರೆ, ಏನೇನು ಕಾಸ್ ಇರಬಹುದು ಈ ವ್ಯಕ್ತಿಯಲ್ಲಿ, ಯಾವುದರಿಂದ ಇವನಿಗೆ ಶೀಘ್ರಸ್ಖಲನ ಆಗ್ತಾ ಇದೆ ಅಂತ. ಸೊ ನೀವು ಈಗ ಯೂರಾಲಜಿಸ್ಟ್ ಎಂಡ್ರಾಲಜಿಸ್ಟ್ ಹತ್ರ ಹೋದಾಗ ಅವ್ರು ನಿಮ್ಗೆ ಏನೇನು ಟೆಸ್ಟ್ಗಳನ್ನು ಮಾಡ್ತಾರೆ, ಅಥವಾ ಈ ಶೀಘ್ರಸ್ಖಲನದಲ್ಲಿ ಏನು ಟೆಸ್ಟ್ಗಳನ್ನು, ಬ್ಲಡ್ ಟೆಸ್ಟ್ಗಳನ್ನು ಡಾಕ್ಟರ್ಸ್ ಮಾಡಬಹುದು. ಸೊ
ಫಸ್ಟು ನಿಮ್ಮ ಡಾಕ್ಟರ್ ಕೆಲವೊಂದು ಜನರಲ್ ಟೆಸ್ಟ್ಗಳನ್ನು ಮಾಡ್ಬೋದು ನೋಡಲಿಕ್ಕೆ ನಿಮ್ಮ ಓವರ್ ಆಲ್ ಹೆಲ್ತ್ ಹೇಗಿದೆ ಅಂತ. ಲೈಕ್ ನಿಮ್ಮ ಕಂಪ್ಲೀಟ್ ಬ್ಲಡ್ ಕೌಂಟ್, ನಿಮ್ಮ ಹಿಮೋಗ್ಲೋಬಿನ್ ಎಷ್ಟಿದೆ, ನಿಮ್ಮ ಬಿಳಿ ರಕ್ತ ಕಣಗಳು ಎಷ್ಟಿದ್ದಾವೆ, ನಿಮಗೇನಾದರೂ ರಕ್ತಹೀನತೆ ಇದೆಯಾ, ಈ ರೀತಿ ಪತ್ತೆ ಹಚ್ಚಕ್ಕೆ. ನಿಮ್ಮ ಲಿವರ್ ಫಂಕ್ಷನ್ ಹೇಗಿದೆ, ನಿಮ್ಮ ಕಿಡ್ನಿ ಫಂಕ್ಷನ್ ಹೇಗಿದೆ, ನಿಮ್ಮ ಲಿಪಿಡ್ ಪ್ರೊಫೈಲ್ ಹೇಗಿದೆ. ಲಿಪಿಡ್ ಪ್ರೊಫೈಲ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಈಗ ನಿಮ್ಮ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಇತ್ತು, ಟ್ರೈಗ್ಲಿಸರೈಡ್ ಜಾಸ್ತಿ ಇತ್ತು, LDL ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಇತ್ತು. ಇದೇನು ಮಾಡುತ್ತೆ, ಈ ಥರ ಜಾಸ್ತಿ ಆದಂಥ ಕೊಲೆಸ್ಟ್ರಾಲ್ಗಳು ನಿಮ್ಮ ಶಿಶ್ನದ ರಕ್ತನಾಳದಲ್ಲೂ ಹೋಗಿ ಕುತ್ಕೊಳ್ಬೋದು. ಸೊ ಶಿಶ್ನದಲ್ಲಿ ಹೋಗಿ ಕುತ್ಕೊಂಡಾಗ ಅದು ರಕ್ತ ಫ್ಲೋವನ್ನು ಸರಿಯಾಗಿ ಮಾಡೋಕ್ಕಾಗೋದಿಲ್ಲ. ಆವಾಗ ಪೇಷಂಟಿಗೆ ನಿಮಿರು ದೌರ್ಬಲ್ಯ ಬರುತ್ತೆ. ನಿಮಿರು ದೌರ್ಬಲ್ಯದಿಂದ ಶೀಘ್ರ ಸ್ಖಲನ ಸಹ ಬರ್ಬೋದು. ಸೊ ಈ ಥರದ ಪತ್ತೆ ಹಚ್ಚಲಿಕ್ಕೆ ಅವರು ನಿಮಗೆ ಲಿಪಿಡ್ ಪ್ರೊಫೈಲನ್ನು ಹೇಳ್ಬೋದು, ನಿಮಗೆ ಶುಗರ್ ಟೆಸ್ಟನ್ನು ಹೇಳ್ಬೋದು. ಯಾಕಂದರೆ ನೀವೇನಾದರೂ ಡಯಾಬಿಟಿಕ್ ಇದ್ದೀರಾ, ಡಯಾಬಿಟಿಕ್ ಇದ್ದಾಗ ಪೇಷಂಟಿಗೆ ಈ ನರಗಳ ವೀಕ್ನೆಸ್ಸು, ರಕ್ತನಾಳದ ವೀಕ್ನೆಸ್ಸು ಎಲ್ಲ ಆಗ್ಲಿಕ್ಕೆ ಶುರು ಆಗ್ತವೆ. ಅದರಲ್ಲೂ ನಿಮ್ಮ ಶುಗರ್ ಕಂಟ್ರೋಲಲ್ಲಿ ಇರದೇ ಇದ್ದಾಗ, ಇವತ್ತು 100 ಇದೆ, ನಾಳೆ 200 ಇದೆ, ನಾಡಿದ್ದು 300 ಇದೆ, ಈ ರೀತಿ ಏರುಪೇರು ಆಗ್ತಾ ಇದ್ದಷ್ಟು ಅದು ಈ ಎಂಡ್ ಆರ್ಗನ್ಸನ್ನು, ರಕ್ತನಾಳಗಳನ್ನು ಡ್ಯಾಮೇಜ್ ಮಾಡ್ತಾ ಇರುತ್ತೆ. ಸೊ ಡಯಾಬಿಟಿಕ್ ಪೇಷಂಟ್ಸಲ್ಲೆಲ್ಲ, ಈ BP ಇದ್ದಂಥ ಪೇಷಂಟ್ಸಲ್ಲೆಲ್ಲ ಟ್ರೀಟ್ಮೆಂಟ್ ಮಾಡೋದು ಸ್ವಲ್ಪ ಕಷ್ಟಕರವಾಗುತ್ತೆ. ಯಾಕಂದರೆ ಒಂದು ಲೆವೆಲಲ್ಲಿ ಶುಗರ್ ಕಂಟ್ರೋಲ್ ಇರದೇ ಇದ್ದಾಗ ಆಗ ಹೋಗಿದ್ದಂಥ ಡ್ಯಾಮೇಜನ್ನು ನಾವು ಮತ್ತೆ ರಿವರ್ಸ್ ಮಾಡೋಕ್ಕಾಗ್ತಾ ಇರೋದಿಲ್ಲ. ನಮ್ಮ ಹತ್ರ ಏನು ಮೆಡಿಸಿನ್ಸ್ ಇರ್ತವೆ, ಇನ್ನೂ ಮುಂದೆ ಡ್ಯಾಮೇಜ್ ಆಗಬಾರ್ದು, ಈಗ ಇದ್ದಿದ್ರಲ್ಲೇ ಹೇಗೆ ಅವರು ಸರಿಯಾಗಿ ಪರ್ಫಾರ್ಮ್ ಮಾಡಬಹುದು ಅನ್ನೋದನ್ನು ನಾವು ಯೋಚನೆ ಮಾಡ್ತಾ ಇರ್ತೇವೆ. ಸೊ ನಿಮಗೆ ಶುಗರ್ ಟೆಸ್ಟನ್ನು ನಿಮ್ಮ ಡಾಕ್ಟ್ರು ಹೇಳ್ಬೋದು, ಯೂರಿನ್ ಟೆಸ್ಟನ್ನು ಹೇಳ್ಬೋದು, ಏನಾದರೂ ಯೂರಿನ್ ಇನ್ಫೆಕ್ಷನ್ ಇದೆಯಾ ಅಥವಾ ಯೂರಿನಲ್ಲಿ ಏನಾದರೂ ಶುಗರ್ ಹೋಗ್ತಾ ಇದೆಯಾ ಎಕ್ಸೆಟ್ರಾ ನೋಡೋಕ್ಕೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಟೆಸ್ಟಿಂಗ್ ಅಂತ ಹೇಳಿದರೆ ಹಾರ್ಮೋನಲ್ ಟೆಸ್ಟಿಂಗ್. ಹಾರ್ಮೋನ್ಸ್ ಏನು ಮಾಡ್ತವೆ, ನಿಮ್ಮ ಈ ಲೈಂಗಿಕ ಆರ್ಗನ್ಸಿನ ಡೆವಲಪ್ಮೆಂಟಿಗೆ, ನಿಮಗೆ ಲೈಂಗಿಕ ಆಸಕ್ತಿಯನ್ನು ತರಲಿಕ್ಕೆ ಆ್ಯಂಡ್ ಈ ಥರ ಪರ್ಫಾರ್ಮ್ ಮಾಡಲಿಕ್ಕೆ ನಿಮಗೆ ಹಾರ್ಮೋನ್ಸ್ ಬೇಕಾಗ್ತವೆ. ಆ್ಯಂಡ್ ಅದರಲ್ಲೂ ಇಂಪಾರ್ಟೆಂಟ್ ಹಾರ್ಮೋನ್ ಅಂದರೆ ಈ ಮೇಲ್ ಹಾರ್ಮೋನ್, ದಟ್ ಈಸ್ ಟೆಸ್ಟೋಸ್ಟಿರಾನ್. ಗಂಡಸರಲ್ಲಿ ಇರುವಂತಹ ಒಂದು ಪೋಟೆಂಟ್ ಹಾರ್ಮೋನ್ ಅಂದರೆ ಟೆಸ್ಟೋಸ್ಟಿರಾನ್. ಸೊ ಟೆಸ್ಟೋಸ್ಟಿರಾನ್ ಕಡಿಮೆ ಆದಾಗಲೂ ಸಹ ಪೇಷಂಟ್ಸಲ್ಲಿ ಈ ರೀತಿ ಲಕ್ಷಣಗಳು ಬರಬಹುದು. ಸೊ ಡಾಕ್ಟರ್ಸ್ ಟೆಸ್ಟೋಸ್ಟಿರಾನನ್ನು ಹೇಳ್ಬೋದು, ಈ ಫ್ರೀ ಟೆಸ್ಟೋಸ್ಟಿರಾನ್ ಟೆಸ್ಟು ಅಥವಾ ಟೋಟಲ್ ಟೆಸ್ಟೋಸ್ಟಿರಾನ್ ಟೆಸ್ಟು. ಟೆಸ್ಟೋಸ್ಟಿರಾನ್ ಬಗ್ಗೆ ನಾನೊಂದು ಸಪ್ರೇಟ್ ವಿಡಿಯೋವನ್ನು ಸಹ ಮಾಡಿದ್ದೇನೆ, ನೀವು ಅದನ್ನು ನೋಡ್ಕೊಳ್ಳಿ. ಈ ಟೆಸ್ಟ್ ಯಾವಾಗ ಮಾಡಿಸ್ಕೊಳ್ಬೇಕು, ಇದರ ಕಾಸ್ಟ್ ಎಷ್ಟಿರುತ್ತೆ, ಎಲ್ಲವನ್ನು ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಆ್ಯಂಡ್ ಆಲ್ಸೋ ನಾನು ವಿಡಿಯೋ ಮಾಡಿದ್ದೇನೆ ನ್ಯಾಚುರಲಿ ನೀವು ಹೇಗೆ ನಿಮ್ಮ ಟೆಸ್ಟೋಸ್ಟಿರಾನನ್ನು ಬೂಸ್ಟ್ ಮಾಡ್ಕೊಳ್ಬೋದು, ಹೇಗೆ ಹೆಚ್ಚಿಗೆ ಮಾಡ್ಕೊಳ್ಬೋದು ಅಂತ, ಅದನ್ನೂ ಸಹ ನೀವು ರೆಫರ್ ಮಾಡಿ. ಬಿಕಾಸ್ ಈಗಿನ ಕಾಲದಲ್ಲಿ ಮೆಜಾರಿಟಿ ಆಫ್ ದ ಟೈಮ್ ನಮ್ಮ ಲೈಫ್ ಸ್ಟೈಲಿಂದ ಸಹ ಟೆಸ್ಟೋಸ್ಟಿರಾನ್ ಲೆವೆಲ್ ತುಂಬ ಕಡಿಮೆ ಆಗ್ತಾ ಇರುತ್ತೆ. ಸೊ ನೀವು ಆ ವಿಡಿಯೋವನ್ನು ಸಹ ರೆಫರ್ ಮಾಡ್ಕೊಳ್ಳಿ, ನಾನು ಅದರ ಲಿಂಕನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ಆ್ಯಂಡ್ ಟೆಸ್ಟೋಸ್ಟಿರಾನ್ ಒಂದು ಇಂಪಾರ್ಟೆಂಟ್ ಹಾರ್ಮೋನ್ ಇರುತ್ತೆ. ಸೊ ಟೆಸ್ಟೋಸ್ಟಿರಾನನ್ನು ಡಾಕ್ಟರ್ಸ್ ನಿಮಗೆ ಡೆಫಿನೆಟ್ಲಿ ಹೇಳ್ತಾರೆ. ಅದು ಟೋಟಲ್ ಟೆಸ್ಟೋಸ್ಟಿರಾನ್ ಇರ್ಬೋದು, ಫ್ರೀ ಟೆಸ್ಟೋಸ್ಟಿರಾನ್ ಇರ್ಬೋದು. ನೆಕ್ಸ್ಟ್ ಬರುತ್ತೆ LH ಆ್ಯಂಡ್ FSH ಹಾರ್ಮೋನ್. LH FSH ಏನು ಮಾಡ್ತವೆ, LH FSH ನಿಮ್ಮ ಪಿಚ್ಯೂಟರಿ ಗ್ರಂಥಿ ಅದನ್ನು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಸೊ ಈ LH FSH ನಿಮ್ಮ ವೃಷಣದ ಮೇಲೆ ಆ್ಯಕ್ಟ್ ಮಾಡಿಕೊಂಡು ವೃಷಣಕ್ಕೆ ಹೇಳ್ತವೆ ಟೆಸ್ಟೋಸ್ಟಿರಾನನ್ನು ಹೆಚ್ಚಿಗೆ ಮಾಡು, ಟೆಸ್ಟೋಸ್ಟಿರಾನನ್ನು ಪ್ರೊಡ್ಯೂಸ್ ಮಾಡಿ ಅಂತ. ಸೊ ನಿಮ್ಮ ಪಿಚ್ಯೂಟರಿ ಗ್ರಂಥಿ, ನಿಮ್ಮ ಬ್ರೇನಲ್ಲಿರುವಂಥ ಗ್ರಂಥಿ ಸರಿಯಾಗಿ ಕೆಲಸ ಮಾಡಲಿಲ್ಲ, ಅದು FSH LH ಅನ್ನು ಸರಿಯಾಗಿ ಪ್ರೊಡ್ಯೂಸ್ ಮಾಡಲಿಲ್ಲ ಅಂದಾಗ ಸಹ ಟೆಸ್ಟೋಸ್ಟಿರಾನಿನ ಲೆವೆಲಲ್ಲಿ ಏರ್ಪೇರ್ ಆಗ್ಬೋದು. ಸೊ ಪ್ರೈಮರಿ ಹೈಪೋಗೊನಾಡಿಸಮ್ ಎಕ್ಸೆಟ್ರಾದಲ್ಲಿ ಡಾಕ್ಟರ್ಸ್ FSH LH ಅನ್ನು ಸಹ ನಿಮಗೆ ಹೇಳಬಹುದು. ಕೆಲವೊಮ್ಮೆ ನಿಮ್ಮ ಡಾಕ್ಟರ್ ನಿಮಗೆ ಈ ಪ್ರೋಸ್ಟೇಟಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ನೋಡೋಕ್ಕೆ ಪ್ರೋಸ್ಟೇಟ್ ಸ್ಪೆಸಿಫಿಕ್ ಆ್ಯಂಟಿಜನ್ ಹೇಳ್ಬೋದು, ಇಲ್ಲ ಒಂದು ಜನರಲ್ ಎಕ್ಸಾಮಿನೇಷನ್ ಮಾಡಿಕೊಂಡು ನಿಮ್ಮ ಪ್ರೋಸ್ಟೇಟನ್ನು ಚೆಕ್ ಮಾಡಬಹುದು. ಕೆಲವೊಮ್ಮೆ ನಾವು ವೈಟಮಿನ್ D ಅದೂ ಸಹ ಕಡಿಮೆ ಆದಾಗ ಕೆಲವೊಬ್ಬರಲ್ಲಿ ಈ ರೀತಿ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಆ್ಯಂಡ್ ಅದರಿಂದ ಸಹ ಈ ಡೆಫಿಷಿಯನ್ಸಿ ಆಗಿರೋದ್ರಿಂದ ಸಹ ಈ ರೀತಿ ಪ್ರಾಬ್ಲಮ್ ಬರೋದ್ರಿಂದ ಕೆಲವೊಮ್ಮೆ ಡಾಕ್ಟರ್ ವೈಟಮಿನ್ D ಸಹ ಹೇಳ್ಬೋದು. ಸೊ ಡಿಪೆಂಡಿಂಗ್ ಆನ್ ದ ಪರ್ಸನ್ಸ್ ಕೇಸ್ ಅವರು ಕೆಲವೊಂದು ಟೆಸ್ಟನ್ನು ಹೇಳ್ತಾರೆ. ಇವು ಕೆಲವೊಂದು ಬೇಸಿಕ್ ಟೆಸ್ಟ್ ಡಾಕ್ಟರ್ಸ್ ಮಾಡ್ತಾ ಇರ್ತಾರೆ. ಒಂದು ವ್ಯಕ್ತಿಯಲ್ಲಿ ಅವ್ರಿಗೆ ಅನಿಸ್ತು ನಾನು ಇನ್ನೂ ಹೆಚ್ಚಿನ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂದಾಗ ಅವರು ಅದರ ಕಾಲನ್ನು ತಗೊಳ್ತಾರೆ ಆ್ಯಂಡ್ ಹಿ ಮೈಟ್ ಆಸ್ಕ್ ಯು ಫಾರ್ ಎಕ್ಸ್ಟ್ರಾ ಇನ್ವೆಸ್ಟಿಗೇಷನ್. ಆ್ಯಂಡ್ ಆಲ್ಸೋ ನಾವು ಈ ಪೆನೈಲ್ ಡೋಪ್ಲರ್ ಇರ್ಬೋದು, ಅಲ್ಟ್ರಾಸೌಂಡ್ ಇರ್ಬೋದು, ನಮ್ಮ ಈ ಶಿಶ್ನದ್ದು ಮತ್ತು ವೃಷಣ ಚೀಲದ್ದು ಅದನ್ನು ಸಹ ನಾವು ನೋಡ್ತಾ ಇರ್ತೇವೆ. ಪೇಷಂಟಿಗೆ ಏನಾದರೂ ವೆರಿಕೋಸೀಲ್ ಆಗಿದೆಯಾ, ಹೈಡ್ರೋಸೀಲ್ ಆಗಿದೆಯಾ, ಶಿಶ್ನದ ರಕ್ತನಾಳಗಳು
ಸ್ಪಲನ್ಗಳು ಹೇಗಿದ್ದಾವೆ, ಅದೇನಾದರೂ ತುಂಬ ಸಂಕುಚಿತಗೊಂಡಿದೆಯಾ, ಇದನ್ನು ಸಹ ನಿಮ್ಮ ಡಾಕ್ಟರ್ ನೋಡ್ತಾ ಇರ್ತಾರೆ. ಸೊ ಇವು ಕೆಲವೊಂದು ಬೇಸಿಕ್ ಟೆಸ್ಟ್ಗಳು ನಾವು ಶೀಘ್ರ ಸ್ಖಲನದಲ್ಲಿ ಮಾಡ್ತಾ ಇರ್ತೇವೆ. ಒಂದ್ಸಲ ಡಾಕ್ಟರಿಗೆ ಯಾವುದರಿಂದ ಹೀಗಾಗ್ತಾ ಇದೆ ಅಂತ ಗೊತ್ತಾದಾಗ ಅವರು ಅದಕ್ಕೆ ತಕ್ಕ ಹಾಗೆ ನಿಮಗೆ ಮೆಡಿಸಿನ್ಸನ್ನು ಹಾಕ್ತಾರೆ. ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಈ ಪ್ರಾಬ್ಲಮ್ ಏನಿದೆ ಅದನ್ನು ನಾವು ಕ್ಯೂರ್ ಮಾಡ್ಬೋದು. Thank you so much for watching the video. Please like, share and subscribe the channel. Thank you.